ಸುಹಾಸ್ ಹತ್ಯೆಗೆ ಕಳಸದಲ್ಲಿ ಸ್ಕೆಚ್ ಹಾಕಿದ್ರ ಆರೋಪಿಗೆ ಸುಪಾರಿ ಕೊಟ್ಟಿದ್ದು ಯಾರು? ಸಪ್ತ ಸಾಗರ ದಾಟಿ ಬಂತ ಸುಪಾರಿ ಹಣ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಸಫ್ವಾನ್ ಸ್ಕೆಚ್. ಸುಹಾಸ್ ಶೆಟ್ಟಿಯ ಕೊಲೆ ಮತ್ತು ಆ ಕೊಲೆಯ ಸುತ್ತಲೂ ನಡೀತಿರುವಂತಹ ಚರ್ಚೆ ಇನ್ನೂ ಕೂಡ ನಿಲ್ತಾ ಇಲ್ಲ. ಯಾಕಂದ್ರೆ ಈ ಪ್ರಕರಣದಲ್ಲಿ ಪೊಲೀಸರು ಸುಹಾಸ್ ಶೆಟ್ಟಿಯ ಕೊಲೆಯಾಗಿ 48 ಗಂಟೆಯ ಮುಂಚಿತವಾಗಿಯೇ ಆರೋಪಿಗಳನ್ನೇನೋ ಬಂಧಿಸುವಂತಹ ಕೆಲಸವನ್ನ ಮಾಡಿದ್ರು. ಆದರೆ ಸುಹಾಸ್ ಶೆಟ್ಟಿಯ ಕೊಲೆಯ ಸುತ್ತಲೂ ನಡೀತಾ ಇರುವಂತಹ ರಾಜಕೀಯವಾದಂತಹ ಆರೋಪ ಪ್ರತ್ಯಾರೋಪಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ಅದರ ಜೊತೆಗೇನೆ ಸುಹಾಸ್ ಶೆಟ್ಟಿಯ ಕೊಲೆಗೆ ಸಂಬಂಧಿಸಿದಂತೆ 10 ಅನುಮಾನಗಳು ಕೂಡ ಹುಟ್ಟುಕೊಳ್ತಾ ಇದ್ದಾವೆ, ಅಥವಾ ರಾಜಕೀಯ ನಾಯಕರುಗಳು ಆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದಾಗಿ ನಿಜಕ್ಕೂ ಸುಹಾಸ್ ಶೆಟ್ಟಿಯ ಕೊಲೆಗೆ ಹೇಗೆ ಪ್ಲಾನ್ ನಡೀತು, ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಅನುಮಾನಗಳು ಇದ್ದೇ ಇದ್ದಾವೆ. ಆದರೆ ಪೊಲೀಸರ ತನಿಖೆಯಿಂದ ಒಂದಿಷ್ಟು ಮಾಹಿತಿಯೂ ಕೂಡ ಹೊರ ಬೀಳ್ತಾ ಇದೆ. ಅವೆಲ್ಲವನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ 8 ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ. ಆರೋಪಿಗಳಾಗಿರ್ತಕ್ಕಂತಹ 8 ಬಂಧಿತರನ್ನ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ಮೇ 9ರವರೆಗೆ ಆರೋಪಿಗಳನ್ನು ಕೋರ್ಟ್ ಕೂಡ ನೀಡಿದೆ. ಪೊಲೀಸ್ ಕಸ್ಟಡಿಗೆ ನೀಡಿದ ನಂತರ ಹತ್ಯೆ ಸ್ಥಳದಲ್ಲಿ ಮಹಜರು ಮಾಡಲಾಗ್ತಾ ಇದೆ. ಅಷ್ಟೇ ವಿದೇಶಿ ಕೈವಾಡ ಮತ್ತು ವಿದೇಶಿ ಹಣದ ಮೂಲದ ಬಗ್ಗೆಯೂ ಕೂಡ ಅನುಮಾನಗಳು ಇದ್ದೇ ಇದ್ದಾವೆ. ಆದರೆ ಸುಹಾಸ್ ಶೆಟ್ಟಿಯನ್ನ ಕೊಲ್ಲೋದಿಕ್ಕಾಗಿ ಇಲ್ಯಾರೋ 3 ಲಕ್ಷ ಕೊಟ್ಟಿದ್ರು, 5 ಲಕ್ಷ ಕೊಟ್ಟಿದ್ರು ಮಾತ್ರ ಅಲ್ಲ, ಅದಕ್ಕೆ ಹೊರಗಡೆಯಿಂದಲೂ ಕೂಡ ಹಣ ಬಂದಿದೆ, ಅದಕ್ಕೆ ವಿದೇಶಿ ಫಂಡಿಂಗ್ ಆಗಿದೆ ಅನ್ನೋದರ ಬಗ್ಗೆಯೂ ಕೂಡ ಒಂದಿಷ್ಟು ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಹೀಗಾಗಿನೇ ನಿಜಕ್ಕೂ ಏನು ನಡೆದಿದೆ, ವಿದೇಶದಿಂದ ಹಣ ಬಂತ, ಯಾರು ಹಣ ಕೊಟ್ಟರು, ಇದರ ಬಗ್ಗೆ ಇರುವಂತಹ ಅನುಮಾನಗಳು ಯಾವ ಸ್ವರೂಪದ್ದು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಸುಹಾಸ್ ಶೆಟ್ಟಿಯನ್ನ ಕೊಂದಿರ್ತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಹಾಸ್ ಶೆಟ್ಟಿಗೆ ಹತ್ಯೆಗೆ 5 ಲಕ್ಷ ರೂಪಾಯಿಯಷ್ಟು ಹಣವನ್ನ ಸುಪಾರಿ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಇದ್ದೇ ಇದೆ. ಈತನನ್ನು ಕೊಲ್ಲಬೇಕು ಅಂತ ಹೇಳಿ ಸುಪಾರಿಯ 5 ಲಕ್ಷ ಹಣಕ್ಕೆ ವಿದೇಶಿ ನಂಟು ಕೂಡ ಸೇರಿಕೊಂಡಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ದಟ್ಟವಾಗಿರುವಂತಹ ಅನುಮಾನ. ಮತ್ತು ಬಿಜೆಪಿಯ ನಾಯಕರು ಈ ಅನುಮಾನವನ್ನ ಬಹಳ ವಿಸ್ತೃತವಾಗಿ ಹೇಳ್ತಾ ಇದ್ದಾರೆ. ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ ಖಾಕಿ ಕೂಡ ಮುಂದಾಗಿದೆ. ನಿಜಕ್ಕೂ ಹಣ ಬಂದಿದ್ರೆ ಯಾವ ರೂಟ್ನಲ್ಲಿ ಬಂದಿದೆ, ಯಾರ ಅಕೌಂಟ್ಗಳಿಗೆ ಬಂದಿದೆ, ಈ ಬಗ್ಗೆಯೂ ಕೂಡ ಪತ್ತೆ ಹಚ್ಚತಕ್ಕಂತಹ ಪ್ರಯತ್ನವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಸುಹಾಸ್ ಕೊಲೆ ಮಾಡೋದಕ್ಕೆ ಹಲವರನ್ನ ಆರೋಪಿ ಸಫ್ವಾನ್ ಸಂಪರ್ಕಿಸಿದ್ದ, ಅಥವಾ ಆತ ಒಂದು ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಸುಹಾಸ್ನನ್ನು ಕೊಲ್ಲೋದಿಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆಯ ಡೀಟೇಲ್ಸ್ ಕೂಡ ಸಿಗ್ತಾ ಇರುವಂಥದ್ದು. ಇಲ್ಲಿ ಸಫ್ವಾನ್ನ ಸ್ಕೆಚ್ ಬಹಳ ಸುಲಭ ಇತ್ತು. ಆತನ ಪ್ರಕಾರವಾಗಿ ಸುಹಾಸ್ನನ್ನು ಹತ್ಯೆ ಮಾಡುವಂಥದ್ದು, ಆ ಹತ್ಯೆ ಮಾಡಿದ ನಂತರ ಹಿಂಗಿದ್ರು ಪೊಲೀಸರು ಹಿಡಿದು ಜೈಲಿಗೆ ಕಳಿಸ್ತಾರೆ. ಹೀಗೆ ಜೈಲಿಗೆ ಹೋಗುವಂಥದ್ದು, ಸುಹಾಸ್ ಹತ್ಯೆ ಮಾಡಿ ಜೈಲಿಗೆ ಹೋಗುವಂಥದ್ದು, 2-3 ತಿಂಗಳ ಬಳಿಕ ಜಾಮೀನಿನ ಮೇಲೆ ಹೊರಬರುವಂತಹ ಪ್ಲಾನ್. ಅಂದರೆ ಈ ಕೊಲೆಯಲ್ಲಿ ಸಫ್ವಾನ್ ಭಾಗಿಯಾಗಿದ್ರೂ ಕೂಡ, ಕೊಲೆಯಲ್ಲಿ ಆತ ಭಾಗಿಯಾಗಿದ್ರು ಕೂಡ, ಅಂದರೆ ಒಂದಾದ ಮೇಲೆ ಒಂದು ಕೊಲೆ ಸಂಚುಗಳನ್ನು ರೂಪಿಸುವಂಥವ್ರು ಅಥವಾ ಕೊಲೆ ಮಾಡ್ತಕ್ಕಂತಹ ಹಂತಕರ ಮೈಂಡ್ ಸೆಟ್ ಎಲ್ಲಿಗೆ ಹೋಗಿ ನಿಂತಿರುತ್ತೆ ಅಂತ, ಒಂದು 3 ತಿಂಗಳು ಜೈಲಲ್ಲಿರೋದು, ವಾಪಸ್ ಹೊರಗಡೆ ಬರೋದು, ಈ ರೀತಿಯಾದಂತಹ ಯೋಚನೆ ಮಾಡಿನೇ ಈ ಸುಹಾಸ್ ಶೆಟ್ಟಿಯನ್ನ ಕೊಲ್ಲುವಂತಹ ತೀರ್ಮಾನಕ್ಕೆ ಸಫ್ವಾನ್ ಆ್ಯಂಡ್ ಗ್ಯಾಂಗ್ ಬಂದಿರುತ್ತೆ. ಸುಹಾಸ್ ಕೊಲೆಗಾಗಿ ಜನವರಿಯಲ್ಲೇ ಸಫ್ವಾನ್ ಟೀಮ್ಗೆ 3 ಲಕ್ಷ ರೂಪಾಯಿ ಹಣ ಸಂದಾಯ ಆಗಿತ್ತು. ಆತನನ್ನ ಕೊಲ್ಲಬೇಕು ಅಂತ ಹೇಳಿ, ಸುಹಾಸ್ನನ್ನ ಕೊಲ್ಲಬೇಕು ಅಂತ ಹೇಳಿ ಫಾಜಿಲ್ನ ತಮ್ಮ ಆದಿಲ್ 3 ಲಕ್ಷ ರೂಪಾಯಿ ಹಣವನ್ನ, ಸುಪಾರಿ ರೂಪದ ಹಣವನ್ನ ಪಾವತಿ ಮಾಡಿದ್ದ. ಇದರಲ್ಲಿ ಆದಿಲ್ ನೇರವಾಗಿ ಹಣ ಹಾಕಿರುವಂಥದ್ರ ಬಗ್ಗೆ ಪೂರಕವಾಗಿರ್ತಕ್ಕಂತಹ ಮಾಹಿತಿ ಪೊಲೀಸರ ಕೈಯಲ್ಲಿ ಇದ್ದೇ ಇದೆ. ಈ ಕಾರಣಕ್ಕಾಗಿಯೇ ಅವರು ಆದಿಲ್ನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿರುವಂಥದ್ದು. ಆದಿಲ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳು ಈಗ ಉಳಿದಿಲ್ಲ. ಫಾಜಿಲ್ನ ಹತ್ಯೆಗೆ ಪ್ರತೀಕಾರದ ಭಾಗವೂ ಕೂಡ ಆಗಿನೇ ಈ ಮರ್ಡರ್ ನಡೆದಿದೆ ಅನ್ನೋಂಥದ್ದನ್ನ ಆದಿಲ್ನ ಇನ್ವಾಲ್ವ್ಮೆಂಟ್ ಹೇಳ್ತಾ ಇದೆ. ಕೃತ್ಯಕ್ಕಾಗಿ ಒಂದು ಪಿಕಪ್ ವಾಹನ ಮತ್ತು ಒಂದು ಸ್ವಿಫ್ಟ್ ಕಾರನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಬಾಡಿಗೆ ವಾಹನವನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಕೂಡ ಇದೆ. ಈ ಅಂಶಗಳೆಲ್ಲವೂ ಕೂಡ ಒಂದು ಕಡೆಯಲ್ಲಿ ಇದ್ರೆ, ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರುಗಳ ನಡುವೆ ತಮ್ಮದೇ ಸ್ವರೂಪದ ತನಿಖೆ ಮತ್ತು ತಮ್ಮದೇ ಸ್ವರೂಪದ ಅದರ ರಿಸಲ್ಟ್, ತನಿಖೆಯ ಫಲಿತಾಂಶವೂ ಕೂಡ ಸಿಗ್ತಾ ಇರೋದು ಅವರ ಮಾತುಗಳಿಂದ ವ್ಯಕ್ತವಾಗ್ತಿದೆ. ಏನೆಲ್ಲ ಆರೋಪ ಪ್ರತ್ಯಾರೋಪದಲ್ಲಿ ತಿರುಗಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಕೈವಾಡ ಕೂಡ ಇರಬಹುದು ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥ ಸುದ್ದಿ. ಸೊ ನಾವು ಈಗಾಗಲೇ ಇದರ ಬಗ್ಗೆ ಸರ್ಕಾರವನ್ನು, ಗೃಹ ಸಚಿವರನ್ನು ಒತ್ತಾಯ ಮಾಡಿದ್ವಿ, ಇದನ್ನು NIA ಕೊಡಬೇಕು ಅಂತೇಳಿ.
ರಾಷ್ಟ್ರೀಯ ತನಿಖಾ ದಳದ ಕಡೆಯಿಂದ ಆಗಬೇಕು ಅಂತೇಳಿ. ಯಾಕಂದರೆ ಕರಾವಳಿ ಇವತ್ತಲ್ಲ ಹಿಂದೆಯಿಂದ ಕೂಡ ಅನೇಕ ಉಗ್ರಗಾಮಿಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಭಾಗ. ಅಲ್ಲಿ ಅನೇಕ ಉಗ್ರಗಾಮಿಗಳು ಕೂಡ ಅಲ್ಲಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅಲ್ಲಿ ಹಿಂದೂ ನಾಯಕರನ್ನು ಹತ್ಯೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳು ಹರಿದಾಡ್ತಾ ಇದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಅವರಿಗೆ ಅಷ್ಟು ಧೈರ್ಯ ಬರ್ತದೆ ಅಂತ ಹೇಳಿದ್ರೆ ಇದು ಹೊರ ರಾಜ್ಯ ಮತ್ತು ಹೊರ ರಾಷ್ಟ್ರಗಳಿಂದ ಕುಮ್ಮಕ್ಕಿದೆ. ನೋಡಿ, ಈಗಾಗಲೇ ಅದರಲ್ಲಿ ಬಂದಿರತಕ್ಕಂಥದ್ದು ಫಾಜಿಲ್ನ ತಮ್ಮ ಫಂಡಿಂಗ್ ಮಾಡಿದ್ದಾನೆ, ಸರ್ಕಾರ ಕೊಟ್ಟ ಹಣವನ್ನೇ ಉಪಯೋಗ ಮಾಡಿದ್ದಾನೆ ಅಂತ ಇದು ಪೂರ್ಣ ತನಿಖೆ ಆಗಲಿ. ಎರಡನೇದು ರೌಡಿ ಲಿಸ್ಟ್ ಅಂತ ಹಾಕಿದರೆ ಇವರು ಗೃಹ ಸಚಿವರು ಹೇಳಿದರೆ, ಇವರು ಸರ್ಕಾರದಲ್ಲಿರುವ ಎಲ್ಲ ಮಂತ್ರಿಗಳು ಅದೇ ಅಂತ ಹೇಳಬೇಕಾಗಿತ್ತು. ಎಲ್ಲರೂ ಜೈಲಿಗೆ ಹೋಗಿ ಬಂದವರೇ ಇರೋದು ಜಾಸ್ತಿ. ಎಲ್ಲರ ಮೇಲೂ ಕೇಸುಗಳಿದ್ದಾವೆ. ಸಿದ್ದರಾಮಣ್ಣಯಿಂದ ಹಿಡಿದು DKಶಿಯಿಂದ ಹಿಡಿದು ಎಲ್ಲರ ಹತ್ರ ಎಷ್ಟೆಷ್ಟು ಕೇಸ್ ಇದೆ ಹುಡುಕಲಿ. ಇವರೆಲ್ಲರೂ ರೌಡಿಗಳ, ಅದಕ್ಕೆ ಉತ್ತರ ಕೊಡಲಿ ಅವರು. ಇಲ್ಲ, ಅದೆಲ್ಲ ತನಿಖೆ ಆದಮೇಲೆ ತಾನೇ ಗೊತ್ತಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ತನಿಖೆ ಸಂಪೂರ್ಣ ಆದಮೇಲೆ ಇವೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ಯಾರು ಸುಪಾರಿ ಕೊಟ್ಟಿಲ್ವಾ, ಕೊಟ್ಟಿದ್ರೆ ಎಷ್ಟು ಹಣ ಕೊಟ್ಟಿದ್ರು, ಇದೆಲ್ಲ ಡೀಟೇಲ್ಸ್ ಎಲ್ಲ ಬರೋದೆಲ್ಲ ತನಿಖೆ ಆದಮೇಲೆ ಬರುತ್ತೆ. ಸ್ಪೆಕ್ಯುಲೇಷನ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಹೀಗೆ ಇಲ್ಲಿ ಒಬ್ಬೊಬ್ರು ಒಂದೊಂದು ಮಾತ್ರ ಹೇಳ್ತಾರೆ. ಆದರೆ ಒಂದು ಅನುಮಾನವನ್ನ ಕಟೀಲ್ ವ್ಯಕ್ತಪಡಿಸಿರುವುದು ಏನಂತ ಹೇಳಿದ್ರೆ, ಇಲ್ಲಿ ಹಣ ಬಳಕೆ ಆಗಿರ್ತಕ್ಕಂಥ ವಿಚಾರದಲ್ಲಿ ಫಾಜಿಲ್ನ ಸಹೋದರ ಆದಿಲ್ ಇಲ್ಲಿ ಹಣ ಕೊಟ್ಟಿದ್ದಾನೆ. ಅದು ಸರ್ಕಾರದಿಂದ. ಯಾಕಂದ್ರೆ ಸರ್ಕಾರ ಫಾಜಿಲ್ನ ಹತ್ಯೆಯ ನಂತರ ಅಥವಾ ಆ ಕರಾವಳಿ ಭಾಗದಲ್ಲಿ ಕೋಮು ಗಲಭೆಗಳಲ್ಲಿ, ಕೋಮು ಸಂಘರ್ಷದ ಕಾರಣಗಳಿಗಾಗಿ ಹತ್ಯೆ ಆಗಿರ್ತಕ್ಕಂತಹ ವ್ಯಕ್ತಿಗಳ ಕುಟುಂಬಗಳಿಗೆ ಒಂದಿಷ್ಟು ಹಣವನ್ನು ಪರಿಹಾರವಾಗಿ ಕೊಟ್ಟಿತ್ತು. 25 ಲಕ್ಷ ರೂಪಾಯಿಯಷ್ಟು ಹಣವನ್ನು ಪರಿಹಾರವಾಗಿ ಕೊಟ್ಟಿತ್ತು. ಆ ಹಣದ ಒಂದು ಭಾಗವನ್ನು ಇಲ್ಲಿ ಸುಹಾಸ್ ಹತ್ಯೆಗೆ ಸ್ಕೆಚ್ ಹಾಕುವಂಥ ನಿಟ್ಟಿನಲ್ಲಿ ಆದಿಲ್ ಕೊಟ್ಟಿದ್ದಾನೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇರುವಂಥದ್ದು. ಈಗಾಗಲೇ ಸುಹಾಸ್ ಶೆಟ್ಟಿ ಹತ್ಯೆಗೆ 3 ತಿಂಗಳ ಹಿಂದೆ ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗಿತ್ತು. ಅಂದರೆ ಆತನನ್ನು ಕೊಲ್ಲಬೇಕು ಅನ್ನುವಂಥ ಟಾರ್ಗೆಟನ್ನು ಅವರು ಫಿಕ್ಸ್ ಮಾಡ್ಕೊಂಡಿದ್ರು. ಆದರೆ ಬಹಳ ಅವ್ರ ಹಿಟ್ ಲಿಸ್ಟ್ನಲ್ಲಿದ್ದಂತಹ ಮೊದಲ ವ್ಯಕ್ತಿನೇ ಈ ಸುಹಾಸ್ ಶೆಟ್ಟಿ. ಸುಹಾಸ್ ಶೆಟ್ಟಿಯ ಚಲನವಲನವನ್ನು ಗಮನಿಸ್ತಾ ಇತ್ತು ಸಫ್ವಾನ್ನ ಟೀಮ್. ಅಂದರೆ ಸಫ್ವಾನ್ ಮತ್ತು ಆತನ ಗ್ಯಾಂಗ್ನವರು ಇಲ್ಲಿ ಸುಹಾಸ್ನ ಚಲನವಲನವನ್ನು ಪಾಯಿಂಟ್ಔಟ್ ಮಾಡ್ತಾ ಇದ್ರು. ತಮ್ಮ ಸಹಚರನನ್ನು ಬಿಟ್ಟು ಚಲನವಲನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಸಫ್ವಾನ್ ಮಾಡಿದ್ದ. 15 ದಿನಗಳ ಹಿಂದಿನಿಂದ ಮಾಹಿತಿಯನ್ನು ಟೀಮ್ ಸಂಗ್ರಹಿಸ್ತಾ ಇತ್ತು. ಅಂದರೆ ಅವ ಎಲ್ಲಿದ್ದಾನೆ, ಎಲ್ಲಿಂದ ಹೊರಟಿದ್ದಾನೆ, ಎಲ್ಲಿಗೆ ಹೋಗ್ತಿದ್ದಾನೆ, ಯಾರ ಜೊತೆಗೆ ಹೋಗ್ತಿದ್ದಾನೆ, ಈ ಎಲ್ಲ ಡೀಟೇಲ್ಸನ್ನು ಕೂಡ ಕಲೆ ಹಾಕ್ತಾ ಇದ್ರು. ಸುಹಾಸ್ ಶೆಟ್ಟಿ ಬಜ್ಪೆಗೆ ಬರುವ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಿಟ್ಕೊಂಡಿದ್ರು. ಅವ ಎಷ್ಟೊತ್ತಿಗೆ ಬಜ್ಪೆಗೆ ಬಂದು ತಲುಪ್ತಾನೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿಟ್ಕೊಂಡಿದ್ರು. ಎಲ್ಲೊಂದು ಕಡೆಯಲ್ಲಿ ಸುಹಾಸ್ ಶೆಟ್ಟಿಯು ಕೂಡ ಸ್ವಲ್ಪ ಮೈಮರೆತನ ಅನ್ನುವಂಥದ್ರ ಬಗ್ಗೆ ಅನುಮಾನ ಬಂದೇ ಬರುತ್ತೆ. ಈ ರೀತಿಯಾದಂಥ ಫಾಲೋಅಪ್ಗಳು ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಅಜರುದ್ದೀನ್ ಎಂಬಾತನನ್ನು ಇದಕ್ಕಾಗಿ ಬಿಡ್ತಾರೆ. ಈತ ಸಫ್ವಾನ್ನ ಸಹಚರ. ಎಷ್ಟೊತ್ತಿಗೆ ಹೊರಡ್ತಾನೆ, ಜೊತೆಯಲ್ಲಿ ಯಾರ್ಯಾರು ಇರ್ತಾರೆ, ಅಂದರೆ ಅವನ ಕಾರ್ನಲ್ಲಿ ಅವ ಒಂದು ಲೊಕೇಶನ್ನಿಂದ ಬಜ್ಪೆ ಕಡೆಗೆ ಎಷ್ಟೊತ್ತಿಗೆ ಬರ್ತಾನೆ, ಯಾರ್ಯಾರು ಇರ್ತಾರೆ ಅವನ ಕಾರ್ನಲ್ಲಿ, ಈ ಬಗೆಗಿನ ಮಾಹಿತಿಯನ್ನು ಕೂಡ ಅಜರುದ್ದೀನ್ ಸಫ್ವಾನ್ ಟೀಮ್ಗೆ ಕಳಿಸ್ತಾನೆ. ಈ ಅಜರುದ್ದೀನ್ ಸದ್ಯಕ್ಕೆ ತಲೆ ಮರೆಸ್ಕೊಂಡಿದ್ದಾನೆ. ಈತ ಪರಾರಿಯಾಗಿದ್ದಾನೆ. ಇಲ್ಲಿ ಸುಹಾಸ್ ಶೆಟ್ಟಿಯ ಹತ್ಯೆಯ ನಂತರ ಇದೇ ಅಜರುದ್ದೀನ್ ಪರಾರಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿಯು ಕೂಡ ಇದೆ. ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಈತ ಪರಾರಿಯಾಗಿದ್ದಾನೆ. ಆತ ಎಲ್ಲಿದ್ದಾನೆ ಅನ್ನುವಂಥ ಹುಡುಕುವ ಪ್ರಯತ್ನವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದರೆ ಅವ ಇದರಲ್ಲಿ ಬಹಳ ಮುಖ್ಯವಾದಂತಹ ಲಿಂಕ್ ಆಗಿದ್ದ ಅಂತ ಹೇಳಿ. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಬಜ್ಪೆ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಭಾಗಿಯಾಗಿದ್ದಾನೆ ಅನ್ನುವಂತಹ ಒಂದು ಆರೋಪವನ್ನು, ಬಹಳ ಗಂಭೀರವಾದಂಥ ಆರೋಪವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಆದರೆ ಕೇವಲ ಆತ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಆರೋಪ ಇದೆಯಾ ಅಥವಾ ನಿಜಕ್ಕೂ ಆತನ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗತ್ತೆ. ಇಲ್ಲಿ ಕಾನ್ಸ್ಟೇಬಲ್ ಆಗಿರ್ತಕ್ಕಂತಹ ವ್ಯಕ್ತಿ, ಏನು ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ದಂತಹ ವ್ಯಕ್ತಿ ಈ ಹತ್ಯೆಗೆ ಸಂಬಂಧಪಟ್ಟಂತೆ ಲಿಂಕಲ್ಲಿದ್ದಾನೆ ಅಂತ ಹೇಳಿ ಬಜ್ಪೆ ಪೊಲೀಸ್ ಕಾನ್ಸ್ಟೇಬಲ್ ರಶೀದ್ ವಿರುದ್ಧ ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ರಶೀದ್ ಅನ್ನುವ ಕಾರಣಕ್ಕಾಗಿ ಮಾತ್ರ ಆರೋಪ ಬಂತ ಅಥವಾ ರಶೀದ್ ನಿಜಕ್ಕೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ, ಇದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗಿದೆ. ಸುಹಾಸ್ ಬಳಿ ಇದ್ದಂತಹ ಮಾರಕಾಯುಧಗಳನ್ನು ವಶಪಡಿಸಿಕೊಂಡಿದ್ದರಂತೆ ಪೊಲೀಸರು ಅಂತೇಳಿ. ಅಂದರೆ ಈತ ರೌಡಿ ಶೀಟರ್ ಆಗಿರೋ ಕಾರಣದಾಗಿ ಯಾರೇ ರೌಡಿ ಶೀಟರ್ಗಳಾದರೂ ಕೂಡ ವೆಪನ್ಗಳನ್ನು ಕ್ಯಾರಿ ಮಾಡೋದಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡೋದಿಲ್ಲ. ಆತನ ಬಳಿ ಇರತಕ್ಕಂತಹ ಆಯುಧಗಳನ್ನು ಪೊಲೀಸರು ವಶಪಡಿಸ್ಕೊಂಡಿರ್ತಾರೆ. ಆದರೆ ಹಾಗಂತೇಳಿ ಪೊಲೀಸರು ವಶಪಡಿಸ್ಕೊಂಡ ನಂತರ ಇಂತಹ ವ್ಯಕ್ತಿಗಳ ಕೈಯಲ್ಲಿ ಆಯುಧವೇ ಇರೋದಿಲ್ಲ ಅಂತ ಹೇಳೋದನ್ನು ಕೂಡ ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸುಹಾಸ್ ಕೈಯಲ್ಲಿ ಯಾವುದೇ ಆಯುಧಗಳಿಲ್ಲ ಅನ್ನುವಂಥದ್ದು ಹಂತಕರಿಗೂ ಕೂಡ ಸ್ಪಷ್ಟವಾಗಿ ಮಾಹಿತಿ ಇತ್ತು. ಹೀಗಾಗಿ ಸುಹಾಸ್ ಬಳಿ ಆಯುಧಗಳಿಲ್ಲ ಅನ್ನುವಂಥ ಮಾಹಿತಿಯನ್ನು ಹಂತಕರಿಗೆ ತಲುಪಿಸಿದ್ದು ಯಾರು ಅನ್ನುವಂಥ ಪ್ರಶ್ನೆ ಇದೆ. ಈಗ ಪೊಲೀಸರು ಅದನ್ನು ವಶಪಡಿಸ್ಕೊಂಡ ನಂತರವೂ ಕೂಡ ಆತ ಆಯುಧ ಹೊಂದಿರಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಲ್ಲ. ಅದು ಹೇಗೆ ಗೊತ್ತಾಯಿತು? ಬಜ್ಪೆ ಪೊಲೀಸ್ ಕಾನ್ಸ್ಟೇಬಲ್ ರಶೀದ್ನಿಂದ ಹಂತಕರಿಗೆ ಮಾಹಿತಿ ರವಾನೆ ಆಗಿದೆ ಅನ್ನುವಂಥ ಆರೋಪವನ್ನು
ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ ರಶೀದ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಶೀದ್ ಪೊಲೀಸ್ ಕಾನ್ಸ್ಟೇಬಲ್, ಆ ವ್ಯಕ್ತಿಯ ಮೇಲೆ ಇಲ್ಲಿ ಆರೋಪ ಮಾಡಲಾಗ್ತಾ ಇದೆ. ರಶೀದ್ ಕಿರುಕುಳವನ್ನು ಕೊಡ್ತಾ ಇದ್ರು ಅಂತ ಹೇಳಿ ತನ್ನ ಸ್ನೇಹಿತರ ಬಳಿ ಸುಹಾಸ್ ಶೆಟ್ಟಿ ಕೂಡ ಹೇಳ್ಕೊಡ್ತಾ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಇದ್ದಾವೆ. ಅದನ್ನು ಸುಹಾಸ್ ಶೆಟ್ಟಿಯ ಸ್ನೇಹಿತರು ಹೇಳ್ಕೊಳ್ತಿದ್ದಾರೆ. ಸುಹಾಸ್ ಶೆಟ್ಟಿಯ ಸ್ನೇಹಿತರು ಹೇಳ್ಕೊಂಡಿರೋದನ್ನೇ ಬಿಜೆಪಿ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ, ಈ ರಶೀದ್ನ ಮಂಪರ್ ಪರೀಕ್ಷೆಯನ್ನು ಕೂಡ ಮಾಡಬೇಕು. ಈ ರೀತಿಯಾದಂತಹ ತೀವ್ರತರವಾದಂತಹ ಆಪಾದನೆಯನ್ನು ರಶೀದ್ ವಿರುದ್ಧ ಮಾಡಲಾಗ್ತಾ ಇದೆ. ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡರುಗಳು ಕೂಡ ಮಾತನಾಡಿದರೆ ತೋರಿಸ್ತೀನಿ. ಅಂದರೆ 3 ದಿವಸದ ಹಿಂದೆ ಅವ್ರ ಹತ್ರ ಇದ್ದಂಥ ಟೂಲ್ಸ್ ಅನ್ನ ಪೊಲೀಸ್ನವ್ರು ತೆಗೆಸ್ತಾರೆ. ಈ ಕೃತ್ಯ ಆಗ್ಬೇಕಾದ್ರೆ, ಕೊಲೆ ಆಗ್ಬೇಕಾದ್ರೆ ಇವ್ರ ಹತ್ರ ಯಾವುದೇ ಆಯುಧಗಳಿರೋಲ್ಲ ಅಂತಂದ್ರೆ, ಇವ್ರ ಹತ್ರ ಆಯುಧ ಇಲ್ಲ ಅನ್ನುವಂಥದ್ದನ್ನ ಮಾಹಿತಿಯನ್ನ ಅವರು ಕೊಟ್ಟಿರುವ ಸಾಧ್ಯತೆ ಇದೆ. ಹಾಗಾಗಿ ರಶೀದ್ ಅನ್ನುವಂಥವರನ್ನ ತನಿಖೆಗೊಳಪಡಿಸಿದ್ರೆ ಈ ಸತ್ಯ ಬಹಿರಂಗ ಆಗ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಅವರ ಹೆಸರನ್ನು ಉಲ್ಲೇಖ ಮಾಡಿ. ಹೀಗೆ ಇಲ್ಲಿ ರಶೀದ್ನ ಹೆಸರು ಉಲ್ಲೇಖ ಆಗೋದಕ್ಕೆ ಕಾರಣ ಸುಹಾಸ್ ಶೆಟ್ಟಿ ಬಳಿಯಲ್ಲಿದ್ದಂತಹ ಟೂಲ್ಸ್ ಇರಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಟೂಲ್ಸ್ ಅಂದ್ರೆ ಆಯುಧಗಳು ಇರಲಿಲ್ಲ ಅಂತ ಹೇಳಿ. 3 ದಿವಸದ ಹಿಂದೆವರೆಗೂ ಕೂಡ ಆಯುಧಗಳಿದ್ವು. ಅಂದ್ರೆ ಒಬ್ಬ ರೌಡಿ ಶೀಟರ್ ಆಗಿದ್ದಂತಹ ವ್ಯಕ್ತಿಯ ಕೈಯಲ್ಲಿ ಆಯುಧಗಳು ಇದ್ವು. ಆದರೆ 3 ದಿವಸಗಳ ಹಿಂದೆ ಪೊಲೀಸರು ಅದನ್ನು ಪಡ್ಕೊಂಡಿದ್ರು. ಅದಾದ ನಂತರ ಅಂತಹ ಸಮಯ ಗೊತ್ತಾಗಿನೇ ಹಂತಕರಲ್ಲಿ ಅಟ್ಯಾಕ್ ಮಾಡಿದಾರಾ, ಈ ಅನುಮಾನ ಇಲ್ಲಿ ಇರುವಂಥದ್ದು. ಮುಂದುವರೆದು ಇಲ್ಲಿ ಕಳಸದ ಪಾರ್ಟಿಯಲ್ಲಿ ಪ್ಲಾನ್ ಆಗಿತ್ತು ಅಂತ ಹೇಳಿ. ಚಿಕ್ಕಮಗಳೂರಿನ ಕಳಸದಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆಗೂ ಮುಂಚಿತವಾಗಿ ಆರೋಪಿಗಳು ಒಂದು ಭರ್ಜರಿ ಪಾರ್ಟಿಯನ್ನು ಮಾಡ್ಕೊಂಡಿದ್ರು. ಅವರೊಂದು ರೆಸಾರ್ಟ್ನಲ್ಲಿ ಸೇರ್ತಾರೆ. ಅಲ್ಲಿ ಇವರು ಪಾರ್ಟಿ ಮಾಡ್ತಾರೆ. ಸುಹಾಸ್ ಶೆಟ್ಟಿ ಹತ್ಯೆಗೂ ಮುಂಚಿತವಾಗಿ ಆರೋಪಿಗಳು ಭರ್ಜರಿ ಪಾರ್ಟಿಯನ್ನು ಮಾಡ್ಕೊಳ್ತಾರೆ. ಹೀಗೆ ಅಲ್ಲಿ ಸೇರಿದಂತಹ ವ್ಯಕ್ತಿಗಳು ಏಪ್ರಿಲ್ 2ರಂದು ಹತ್ಯೆಗೆ ಸ್ಕೆಚ್ ಹಾಕಿಯೇ ಅವರೊಂದು ಪ್ಲಾನನ್ನು ಮಾಡ್ಕೊಂಡೇ ಈ ಪಾರ್ಟಿಯನ್ನು ಮಾಡಿದ್ರ. ಅಂದರೆ ಆ ಪಾರ್ಟಿಯಲ್ಲಿ ಕುಳಿತುಕೊಂಡೇ ಸ್ಕೆಚ್ ಹಾಕಿದ್ರ. ಚಿಕ್ಕಮಗಳೂರಿನ ಕಳಸದ ರೆಸಾರ್ಟ್ ಒಂದರಲ್ಲಿ ಪಾರ್ಟಿ ಮಾಡಿರುವಂತಹ ಶಂಕೆ ಇದೆ. ಅದಕ್ಕೆ ಪೂರಕವಾದಂತಹ ಒಂದು ಮಾಹಿತಿಯನ್ನು ಪೊಲೀಸರು ಕೂಡ ಕಲೆ ಹಾಕಿದ್ದಾರೆ. ಯಾಕೆಂದರೆ ಫಾಜಿಲ್ನ ಸಹೋದರ ಆದಿಲ್ ಕೊಟ್ಟಂತಹ ಹಣದಲ್ಲಿ ಇವರು ಪಾರ್ಟಿ ಮಾಡಿದಾರ. ಹಾಗಾದರೆ 3 ಲಕ್ಷ ರೂಪಾಯಿ ಹಣ ಬಂದಿದೆ. 3 ಲಕ್ಷ ರೂಪಾಯಿ ಹಣ ಆತ ಕೊಟ್ಟಿರುವಂಥದ್ದು ಸ್ಪಷ್ಟ ಇದೆ ಈಗಾಗಲೇ. ಅದೇ ಹಣದಲ್ಲಿ 3 ಆರೋಪಿಗಳಿಂದ ಪಾರ್ಟಿ ಮಾಡ್ಕೊಂಡಿರೋದ್ರ ಬಗ್ಗೆಯೂ ಕೂಡ ಶಂಕೆ ವ್ಯಕ್ತವಾಗ್ತಿದೆ. 8 ಜನರಲ್ಲಿ 3 ಜನ ಆ ಪಾರ್ಟಿಯಲ್ಲಿ ಭಾಗಿಯಾಗಿರುತ್ತದೆ ಗೊತ್ತಾಗುತ್ತೆ. ಇವರು ಚಿಕ್ಕಮಗಳೂರು ಮೂಲದ ರಂಜಿತ್ ಜೊತೆಗೆ ಸೇರಿ ಇವರು ಪಾರ್ಟಿಯನ್ನು ಮಾಡಿದ್ದಾರೆ. ಈ 3 ಜನ ಅಂದರೆ ಬಂಧಿತ 3 ಆರೋಪಿಗಳು ಪಾರ್ಟಿಯಲ್ಲಿ ಇರೋದ್ರ ಬಗ್ಗೆ ಫೋಟೋ ಕೂಡ ಸಿಕ್ಕಿದೆ. ಆ 3 ಜನ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಅದರಲ್ಲಿ ಮುಜಮ್ಮಿಲ್ ಇದ್ದ, ನಿಯಾಜ್ ಇದ್ದ ಮತ್ತು ರಂಜಿತ್ ಇದ್ದ. ಈ 3 ಸೇರಿಕೊಂಡು ಪಾರ್ಟಿಯನ್ನು ಮಾಡಿದ್ದಾರೆ ಕಳಸದಲ್ಲಿ. ಕಳಸ ಪಾರ್ಟಿಯಲ್ಲಿದ್ದವ್ರಿಗೂ ಕೊಲೆಗೂ ಲಿಂಕ್ ಇರೋದ್ರ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಅಂದರೆ ಇವರು ಬಹುತೇಕ ಅಲ್ಲೇ ಕೂತ್ಕೊಂಡು ಡಿಸೈಡ್ ಮಾಡಿದ್ರ, ಆ ಪಾರ್ಟಿಯಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಿದ್ರ, ಅಥವಾ ಆ ಪಾರ್ಟಿಯ ಮೂಲಕವಾಗಿ ಈ ಕೊಲೆಯಲ್ಲಿ ರಂಜಿತ್ನನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದ್ರ ಬಗ್ಗೆ, ಅಥವಾ ಯಾರ್ಯಾರ ರೋಲ್ ಹಿಂಗಿರುತ್ತೆ ಅನ್ನೋದ್ರ ಬಗ್ಗೆ ಏನಾದರೂ ಡಿಸ್ಕಸ್ ಆಗಿದೆಯಾ, ಇದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡರುಗಳು ಮಾತನಾಡಿದರೆ ತೋರಿಸ್ತಾರೆ. ಅದರಲ್ಲಿ ಎಲ್ಲದರಲ್ಲೂ ನೇರವಾಗಿ ಮುಸಲ್ಮಾನರೇ ಇದ್ರು. ಬಹುತೇಕ ಎಲ್ಲ ಆ ರೀತಿಯ ಕೇಸ್ಗಳು NIA ಅಂದರೆ ಒಂದು ಭಯೋತ್ಪಾದಕ ಲಿಂಕ್ ಇದೆ ಅನ್ನೋ ಕಾರಣಕ್ಕೆ ಆ ರೀತಿಯ ಇದಕ್ಕೆಲ್ಲವೂ ಹೋಗಿದೆ, ತನಿಖೆಗೆ ಹೋಗಿದೆ. ಅದನ್ನ ಬಚಾವ್ ಮಾಡಲಿಕ್ಕೆ ಇದರಲ್ಲಿ ಬರೀ ಮುಸಲ್ಮಾನರಿಲ್ಲ ಅನ್ನೋದನ್ನ ಬಿಂಬಿಸ್ಲಿಕ್ಕೆ ಅವರಿಬ್ಬರನ್ನ ಇದರೊಳಗೆ ಸೇರಿಸಿರಬಹುದು ಅನ್ನುವಂಥ ಬಲವಾದ ಅನುಮಾನ. ಅವರ ಬ್ಯಾಕ್ ಗ್ರೌಂಡ್ ಅನ್ನ ವಿಚಾರಿಸಿದಾಗ ಕಳಸದಲ್ಲಿ ಅವ್ರು ಯಾವುದು ಆ ರೀತಿಯ ಅಪರಾಧ ಚಟುವಟಿಕೆಗಳನ್ನು ಮಾಡುವಂಥದ್ದು, ಆ ರೀತಿಯ ಬ್ಯಾಕ್ ಗ್ರೌಂಡ್ ಅವ್ರದ್ದಿಲ್ಲ. ಹೀಗೆ ಇವು ಇಲ್ಲಿರುವಂತಹ ಅನುಮಾನಗಳಾಗಿದ್ದಾವೆ. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತೀಕಾರದ ಪೋಸ್ಟ್ ಅನ್ನು ಕೂಡ ಹಾಕ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸುಹಾಸ್ ಕೊಲೆಯ ಪ್ರತೀಕಾರದ ವಾರ್ ಕೂಡ ನಡೆದಿರುತ್ತೆ. ಸುಹಾಸ್ ಕೊಲೆಗೆ ಪ್ರತೀಕಾರವನ್ನು ತೆಗೆದುಕೊಳ್ಳುವಂಥ ವಿಚಾರಗಳ ಬಗ್ಗೆಯೂ ಕೂಡ ಬರ್ತಾ ಇದೆ. ಅದಲ್ಲದೆ ಇನ್ನಷ್ಟು ಜನ ಹಿಂದೂ ಮುಖಂಡರುಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ಬಜರಂಗ ದಳದ ಮುಖಂಡ ಭರತ್ ಕುಂಡೇಲ್ ಆತನನ್ನು ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂತಹ ಪೋಸ್ಟನ್ನು ಹಾಕಲಾಗಿದೆ. ಅಷ್ಟೇ ಅಲ್ಲದೆ VHP ಮುಖಂಡ ಶರಣ್ ಪಂಪ್ವೆಲ್ಗೂ ಕೂಡ ಕೊಲೆ ಬೆದರಿಕೆಯನ್ನು ಹಾಕಲಾಗಿದೆ. ಶರಣ್ ಪಂಪ್ವೆಲ್ ಕೂಡ ಈ ವಿಚಾರದ ಬಗ್ಗೆ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಧನುಷ್ ಪಕ್ಕಳ ಎಂಬಾತನಿಂದ ಮುಸಲ್ಮಾನರಿಗೆ ಬೆದರಿಕೆಯನ್ನು ಹಾಕಿರುವಂಥ ಪೋಸ್ಟ್ ಕೂಡ ಬಂದಿದೆ. ಧನುಷ್ ಪಕ್ಕಳ ಅನ್ನುವಂತಹ ವ್ಯಕ್ತಿ ಸುಹಾಸ್ ಕೊಲೆ ಆರೋಪಿಗಳು ಮತ್ತು ಕುಟುಂಬಸ್ಥರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಬಿಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಪೋಸ್ಟನ್ನು ಹಾಕಿದ್ದಾರೆ. ಅಂದರೆ ಇವರ ಪ್ರತೀಕಾರದ ವಿಚಾರಗಳು ಕೂಡ ಪೋಸ್ಟ್ಗಳಾಗ್ತಾ ಇದ್ದಾವೆ.
ದ್ವೇಷದ ಕಿಡಿಗೆ ಬೂದಿ ಮುಚ್ಚಿದ ಕೆಂಡದಂತಿದೆ ಸದ್ಯಕ್ಕೆ ಮಂಗಳೂರು. ಯಾಕಂದರೆ ಇಲ್ಲಿ ಒಬ್ಬರು ಇನ್ನೊಬ್ಬರ ಮೇಲೆ ವಿಶ್ವಾಸ ಇಲ್ಲದಿರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಸುಹಾಸ್ ಶೆಟ್ಟಿಯ ಕೊಲೆಯ ನಂತರ ಇದು ಮತ್ತಷ್ಟು ತಾರಕಕ್ಕೆ ಇರ್ತಾ ಇದೆ, ಮತ್ತಷ್ಟು ತೀವ್ರಗೊಳ್ತಾ ಇದೆ. ಮತ್ತು ಈ ಉರಿಯುವ ಬೆಂಕಿಗೆ ತುಪ್ಪ ಸವರುವಂತಹ ಕೆಲಸವನ್ನು ಅನೇಕ ನಾಯಕರುಗಳು ಅನೇಕ ಸ್ವರೂಪಗಳಲ್ಲಿ ಮಾಡ್ತಾ ಹೋಗ್ತಾ ಇದ್ದಾರೆ. ಶರಣ್ ಪಂಪುವೆಲ್ ಮಾತನಾಡಿದ್ದಾರೆ, ಅವ್ರಿಗೆ ಇರುವಂತಹ ಬೆದರಿಕೆ ಬಗ್ಗೆ ಅದನ್ನು ತೋರಿಸ್ತೀನಿ. ನಿಮ್ಮ ಈ ಹೆದರಿಕೆಗೆ ಅಥವಾ ನಿಮ್ಮ ಕೊಲೆ ಬೆದರಿಕೆಗೆ ಬಗ್ಗುವಂಥವರು ಕುಗ್ಗುವಂಥವರು ನಾವಲ್ಲ. ನಾವು ಅದೇ ಕಾರ್ಯಕ್ಕೋಸ್ಕರ ಹಿಂದೂ ಸಂಘಟನೆಯಲ್ಲಿ ಇವತ್ತು ಕೆಲಸ ಮಾಡ್ತೇವೆ. ನಾನು ಮಾತ್ರ ಅಲ್ಲ, ನನ್ನಂಥ 100 ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. 16 ವರ್ಷಗಳಲ್ಲಿ ನೀವು 10-15 ಜನ ನಮ್ಮ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಡಿದ್ದೀರಿ. ಆದರೂ ಇಲ್ಲಿ ಹಿಂದುತ್ವದ ಕಾರ್ಯ ಮುಂದೆ ನಿಲ್ಲಿಲ್ಲ. ಹಿಂದುತ್ವ ಕಾರ್ಯ ಇದೇ ರೀತಿ ನಡೀತಲೇ ಇರುತ್ತೆ. ನೀವು ಯಾವ ರೀತಿಯ ಬೆದರಿಕೆ ಆಗಿ ಯಾರನ್ನೂ ಹತ್ಯೆ ಮಾಡಿ, ಹಿಂದುತ್ವದ ಕೆಲಸ ಕರಾವಳಿ ಭಾಗದಲ್ಲಂತೂ ಕಡಿಮೆ ಆಗಲ್ಲ. ಹೀಗೆ ಹಿಂದುತ್ವ ಮತ್ತು ಈ ಕೊಲೆ ಇವೆರಡನ್ನು ಕೂಡ ಹತ್ತಿರದಲ್ಲಿ ಲಿಂಕ್ ಮಾಡಲಾಗ್ತಾ ಇದೆ. ಆದರೆ ಇದರ ನಡುವೆ ಬಂದಿರುವಂತಹ ಪ್ರಶ್ನೆ ಏನಂದರೆ, ಈ ವ್ಯಕ್ತಿ ಯಾರು ಅಂತೇಳಿ. ಈ ಸುಹಾಸ್ ಶೆಟ್ಟಿ ಯಾರು? ಈತ ರೌಡಿ ಅನ್ನೋ ಕಾರಣಕ್ಕಾಗಿ ಹತ್ಯೆ ಆಗಿರುವಂಥದ್ದು ಅಥವಾ ಹಿಂದೂ ಸಂಘಟನೆಯ ಕಾರ್ಯಕರ್ತ ಅನ್ನುವಂಥ ಕಾರಣಕ್ಕಾಗಿ ಹತ್ಯೆ ಆಗಿರುವಂಥದ್ದು? ಯಾವ ಕಾರಣಕ್ಕಾಗಿ ಈತರನ್ನು ಕೊಲ್ಲಲಾಗಿದೆ ಅಂತ ಹೇಳಿ ರೌಡಿ ಶೀಟರ್ ಹಾಕಿದ ಮೇಲೆ ರೌಡಿ ಅನ್ನಬೇಕು ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ. ಯಾಕಂದರೆ ಆತ ಮೇಲೆ ರೌಡಿ ಶೀಟ್ ಓಪನ್ ಆಗಿದೆ, ರೌಡಿ ಶೀಟರ್ ಅಂತೇಳಿ ಕರೆಯಲಾಗಿದೆ. ಯಾವ ಕೇಸ್ಗಳು ಇಲ್ಲದ ಸುಹಾಸ್ಗೆ ರೌಡಿ ಶೀಟ್ ಪಟ್ಟ ಯಾಕೆ ಅನ್ನೋಂಥರ ಬಿಜೆಪಿಯವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಬಿಜೆಪಿಯವರು ಕೇಳ್ತಿರೋಂಥ ಪ್ರಶ್ನೆ, ಆತರ ಮೇಲೆ ಯಾವ ಕೇಸು ಕೂಡ ಇಲ್ಲ, ಹೀಗಿರುವಾಗ ಹೇಗೆ ಅಂತೇಳಿ. ಆದರೆ ಈ ವ್ಯಕ್ತಿಯ ವಿರುದ್ಧ, ಸುಹಾಸ್ ಶೆಟ್ಟಿಯ ವಿರುದ್ಧ ರೌಡಿ ಶೀಟರ್ ಮಾಡಿರುವಂಥದ್ದು ಸುಹಾಸ್ ಶೆಟ್ಟಿಯನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ, ಬಿಜೆಪಿಯವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸುಹಾಸ್ ವಿರುದ್ಧ ರೌಡಿ ಶೀಟ್ ಓಪನ್ ಆಗುತ್ತೆ. 2020 ಜೂನ್ 18ರಂದು ಸುಹಾಸ್ ವಿರುದ್ಧ ರೌಡಿ ಶೀಟನ್ನು ಓಪನ್ ಮಾಡಲಾಗಿತ್ತು ಅಂತ ಹೇಳಿ. ಅಂದರೆ 2020ರಲ್ಲಿ ಒಂದು ಪ್ರಕರಣದಲ್ಲಿ, ಅದರಲ್ಲೂ ಕೂಡ ಕೊಲೆ ಆರೋಪ ಸುಹಾಸ್ ಶೆಟ್ಟಿ ವಿರುದ್ಧ ಇತ್ತು. ಆ ಪ್ರಕರಣ ಇನ್ನೂ ಕೂಡ ವಿಚಾರಣೆಯ ಹಂತದಲ್ಲಿ ಇದೆ. ರೌಡಿ ಆಸಾಮಿಯ ವಿಚಾರಗಳು ಅನ್ನುವಂಥ ರೀತಿಯಲ್ಲಿ ಪೊಲೀಸರ ನೋಟ್ನಲ್ಲಿ ಕೂಡ ಅದು ಉಲ್ಲೇಖ ಇದೆ. ಅಕ್ರಮ ಚಟುವಟಿಕೆಗಳಿಗಾಗಿ ಸಂಘಟನೆ ಸೇರಿಕೊಂಡ್ರ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಲಾಗ್ತಾ ಇದೆ. ಈ ಪ್ರಶ್ನೆಯನ್ನು ಉಸ್ತುವಾರಿ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಎತ್ತಿದ್ದಾರೆ. ಅನೈತಿಕ ಚಟುವಟಿಕೆಗಳಿಂದ ರಕ್ಷಣೆ ಪಡೆಯುವುದಕ್ಕೆ ಧರ್ಮದ ಹೆಸರನ್ನು ದುರುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಅಂದರೆ ರೌಡಿ ಶೀಟರ್ ಆಗಿದ್ದಂತಹ ವ್ಯಕ್ತಿ ಮತ್ತು ಅವರ ವಿರುದ್ಧ ಇರತಕ್ಕಂತಹ ಪ್ರಕರಣಗಳಲ್ಲಿ 3 ಪ್ರಕರಣಗಳಲ್ಲಿ ಖುಲಾಸೆ ಕೂಡ ಆಗಿತ್ತು. ಆದರೆ 2 ಪ್ರಕರಣಗಳು ಇನ್ನೂ ಕೂಡ ವಿಚಾರಣೆಯ ಹಂತದಲ್ಲಿ ಇರುವಂಥದ್ದು. ಅದರಲ್ಲಿ 2 ಪ್ರಕರಣಗಳು ಕೂಡ ಕೊಲೆಯ ಆರೋಪ ಇರತಕ್ಕಂತಹ ಪ್ರಕರಣಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರುಗಳು ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಈ ಥರ ಒಂದು ರೌಡಿ ಶೀಟರ್ಸು, ಕ್ರಿಮಿನಲ್ ಎಲಿಮೆಂಟ್ಸು, ಇವರೆಲ್ಲರೂ ಕೂಡ ಇಂಥ ಸಂಘಟನೆಗಳು ಸೇರ್ಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ದಂಧೆ ಮಾಡೋದಕ್ಕೆ ಏನು ಈ ಸ್ಯಾಂಡ್ ಮಾಫಿಯಾ, ಬೆಟ್ಟಿಂಗ್ ಮಾಫಿಯಾ, ಮಟ್ಕ ಎಲ್ಲ ಈ ಥರ ಎಲ್ಲ ಇಂಥ ಒಂದು ಕೆಲಸಗಳಲ್ಲಿ ಇಂಥ ಜನ ಸೇರ್ಕೊಂಡಿದ್ದಾರೆ. ಅವ್ರಿಗೇನಂತ ಹೇಳಿದ್ರೆ ಧರ್ಮದ ಹೆಸರು ಉಪಯೋಗಿಸ್ಕೊಂಡು ಈ ಒಂದು ಏನು ಅನೈತಿಕ ಚಟುವಟಿಕೆ ಮಾಡೋದಕ್ಕೆ ಒಂದು ರಕ್ಷಣೆ. ಈಗ ರೌಡಿ ಶೀಟ್ರು ಸುಹಾಸ್ ಶೆಟ್ಟಿ ಇಬ್ಬರನ್ನು ಮರ್ಡರ್ ಮಾಡಿದ್ದಾನೆ, ಒಬ್ಬ ಹಿಂದೂನ್ ಮರ್ಡರ್ ಮಾಡಿದ್ದಾನೆ, ಒಬ್ಬ ಮುಸ್ಲಿಂ ಮರ್ಡರ್ ಮಾಡಿದ್ದಾನೆ ಅಂತ ಆರೋಪಿಯಾಗಿದ್ದಾನೆ. ಸೊ ಅದನ್ನು ಯಾರೂ ಮಾತಾಡೋದಿಲ್ಲ. ರೌಡಿ ಶೀಟರ್ ಅಂತ ಹೇಳಿ ಆ ಕ್ಯಾಟಗರಿಯಲ್ಲಿ ಪೊಲೀಸಲ್ಲಿ ರಿಜಿಸ್ಟರ್ ಆಗಿದ್ರೆ ಅವ್ರನ್ನ ಕರಿಬೋದಲ್ಲ. ಅವ್ರನ್ನ ಕರೆಯೋದು ಯಾವ ಪಾರ್ಟಿಗಾದರೂ ಇರಲಿ, ಅವ್ರ ಮೇಲೆ ಕೇಸಸ್ ಇದ್ದು ಆ ಸೆಕ್ಷನ್ ಇದ್ದರೆ, ರೌಡಿ ಶೀಟರ್ ಸೆಕ್ಷನ್ ಇದ್ದರೆ ಕರಿಬೋದು, ಯಾರನ್ನ ಬೇಕಾದ್ರೂ ಕರಿಬೋದು. ಕಾನೂನೇ ಕರೀತಾ ಇದೆ ಅಂದಾಗ ನೀವು ಕರೆಯೋಕ್ಕೇನು? ಈ ಒಂದು ಕೇಸ್ ಅವನ ಮೇಲೆ ಆದಾಗ, ಪೊಲೀಸ್ ಇಲಾಖೆ ಇಂಥ ಕೊಲೆಗಳಾದಾಗ, 2-3 ಘಟನೆಗಳಾದಾಗ ಅವ್ರ ಮೇಲೆ ಹಾಕ್ತಾರೆ. ಈಗ ಆದರೆ ಇಲ್ಲಿರ್ತಕ್ಕಂಥದ್ದು ರೌಡಿ ಶೀಟರ್ ಅನ್ನತಕ್ಕಂಥ ಪ್ರಶ್ನೆ ಅಲ್ಲ. ಅವಾಗ ಕಳೆದ 2 ವರ್ಷಗಳಿಂದ ಯಾವುದೇ ಕೇಸ್ಗಳಿಲ್ಲ. ಆ ನಂತರ ಮಾಡಿರ್ತಕ್ಕಂಥ ಘಟನೆಗಳಲ್ಲಿ ಯಾವುದೇ ಇದರಲ್ಲಿ ಸಿಕ್ಕೊಳ್ಳಿಲ್ಲ. ಅಂಥದ್ದು ಯಾವುದಾದ್ರೂ ಇದ್ದರೆ ನ್ಯಾಯಾಲಯದಲ್ಲಿದೆ, ಆ ನ್ಯಾಯಾಲಯ ತೀರ್ಮಾನ ಮಾಡಬೇಕಿತ್ತು. ನನ್ನ ಗೃಹ ಸಚಿವರು ತೀರ್ಮಾನ ಮಾಡಲಿಕ್ಕೆ, ಗೃಹ ಸಚಿವರು ಯಾರು, ನ್ಯಾಯಾಲಯದ ಮುಂದಿದೆ ಆ ಕೇಸು. ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಮುಂದುವರಿತಾ ಇರುವಂಥದ್ದು. ಹೌದು, ಸುಹಾಸ್ ಶೆಟ್ಟಿ 2022ರ ನಂತರ ಬೇರೆ ಯಾವುದು ಹೊಸದಾಗಿ ಯಾವುದೇ ಕೇಸ್ಗಳು ಆತರ ವಿರುದ್ಧ ಇರಲಿಲ್ಲ ಅನ್ನುವಂಥ ಸಮಜಾಯಿಷಿಯನ್ನು ಕೂಡ ನಳಿನ್ ಕುಮಾರ್ ಕಟೀಲ್ ಅಂತವರು ಕೂಡ ಕೊಡ್ತಾರೆ. ಆದರೆ ಇಲ್ಲಿ ರೌಡಿ ಶೀಟರ್ ಇತ್ತು ಅನ್ನುವಂಥದ್ದಕ್ಕೆ ಪುರಾವೆಗಳಿದ್ದಾವೆ. ಅದನ್ನು ಸರ್ಕಾರ ಹೇಳ್ತಾ ಇದೆ, ಅದು ಪೊಲೀಸ್ ಇಲಾಖೆ ಹೇಳ್ತಾ ಇದೆ, ರೌಡಿ ಶೀಟ್ ಇತ್ತು, ರೌಡಿ ಶೀಟರ್ ಆಗಿದ್ದ ಅಂತ ಹೇಳಿ. ಆದರೆ ಕೊಲೆಗೆ ಕಾರಣ ಏನು, ಅದು ತನಿಖೆ ನಂತರ ಗೊತ್ತಾಗಬೇಕಾಗಿರುತ್ತೆ. ನಿಜಕ್ಕೂ ಹಿಂದುತ್ವದ ವಿಚಾರಗಳಲ್ಲಿರುವಂತಹ
ಸಂಘರ್ಷದ ಕಾರಣಕ್ಕಾಯ್ತಾ ಅಥವಾ ವೈಯಕ್ತಿಕ ಜಿದ್ದಾಜಿದ್ದಿಯ ಕಾರಣಕ್ಕಾಗಿ ಈ ಕೊಲೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯ ನಂತರ ಸತ್ಯ ಹೊರಬರಬೇಕಾಗಿದೆ. ಆದರೆ ಬಿಜೆಪಿಯವರು ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು ಇದು ರಾಜ್ಯ ಪೊಲೀಸರ ತನಿಖೆಯಿಂದ ಸಾಧ್ಯ ಇಲ್ಲ, ಇದನ್ನು NIA ತನಿಖೆಗೆ ಒಳಪಡಿಸಬೇಕು. NIA ತನಿಖೆಯಿಂದ ಮಾತ್ರನೇ ಸತ್ಯ ಹೊರಬರೋದಕ್ಕೆ ಸಾಧ್ಯ ಅಂತೇಳಿ ಅವರು NIAಯನ್ನು ಮಾತ್ರ ನಂಬಿ ಕುಳಿತಿದ್ದಾರೆ. ಹೀಗಾಗಿ ಈ ವಿಚಾರದಲ್ಲಿ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳುತ್ತೆ, ಸರ್ಕಾರ ಇದನ್ನು CBI ಅಥವಾ NIAಗೆ ಕೊಡುವಂತಹ ಕೆಲಸಕ್ಕೆ ಮುಂದಾಗುತ್ತೆ ಅಥವಾ ರಾಜ್ಯ ಪೊಲೀಸರ ಮೂಲಕವಾಗಿಯೇ ತನಿಖೆಯನ್ನು ಮುಂದುವರಿಸುತ್ತಾ ಅನ್ನೋದನ್ನು ನೋಡಬೇಕಾಗಿರುವಂಥದ್ದು. ಇನ್ನು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಡ್ಯಾಮ್ ಗೇಟ್ ಬಂದ್, ನೀರಿಲ್ಲದೆ ಪರದಾಟ, ವಿಶ್ವಮಟ್ಟದಲ್ಲಿ ಪಾಕ್ ಏಕಾಂಗಿ ಆಗೋಯ್ತಾ, ಭಾರತದ ಬಲ ನೋಡಿ ಬೆದರಿದ್ರ ಉಗ್ರರು. ಇದುವೇ ಚಂದ್ರರಂಗದ ಎರಡನೇ ಸ್ಟೋರಿ, ಪಾಕ್ ವಿಲವಿಲ. ಪಹಲ್ಗಾಮ್ನಲ್ಲಿ 26 ಮಂದಿ ಪ್ರವಾಸಿಗರನ್ನ 25 ಮಂದಿ ಪ್ರವಾಸಿಗರು ಮತ್ತು ಒಬ್ಬ ಅಲ್ಲಿಯ ಸ್ಥಳೀಯರನ್ನ ಹತ್ಯೆ ಮಾಡಿದಂತಹ ಉಗ್ರರನ್ನ ಸದೆಬಡಿಯುವುದರ ಜೊತೆಗೇನೆ ಅದರ ಹಿಂದಿನ ಶಕ್ತಿಗಳನ್ನು ಸದೆಬಡಿಯುವಂತಹ ಕೆಲಸಕ್ಕೆ ಈಗ ಭಾರತ ಸರ್ಕಾರ ಮುಂದಾಗ್ತಾ ಇದೆ. ಪಹಲ್ಗಾಮ್ ಪ್ರತೀಕಾರಕ್ಕಾಗಿ ಪ್ರಧಾನಿ ಮೋದಿಯವರು ಸರಣಿ ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಅವರ ಸಭೆಗಳು ಮುಂದುವರೆದಿದ್ವು. ದೆಹಲಿಯಲ್ಲಿ ವಿಶೇಷ ಸಭೆಗಳನ್ನು ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಏಕಾಂಗಿ ಮಾಡುವಂತಹ ರಣತಂತ್ರವೂ ಕೂಡ ನಡೀತಾ ಇದೆ. ಅಭಿವೃದ್ಧಿ, ಆರ್ಥಿಕತೆಗೆ ಪೆಟ್ಟು ಕೊಟ್ಟು ಉಗ್ರ ಪೋಷಕ ರಾಷ್ಟ್ರಕ್ಕೆ ಪಾಠ ಕಲಿಸುವಂತಹ ತಂತ್ರಗಾರಿಕೆಯನ್ನು ಭಾರತ ಸರ್ಕಾರ ಹೆಣೆದಿದೆ. ಈ ಮೂಲಕ ವಿಶ್ವ ಭೂಪಟದಲ್ಲಿ ಪಾಕಿಸ್ತಾನವನ್ನು ಏಕಾಂಗಿಯನ್ನಾಗಿಸಬೇಕು ಮತ್ತು ಅವರು ಮಾಡ್ತಾ ಇರುವಂತಹ ಮತ್ತು ಅವರು ಇದು ಮುಂದೆ ಮಾಡಬಹುದಾದಂತಹ ತಪ್ಪುಗಳಿಂದಲೂ ಕೂಡ ಅವ್ರನ್ನ ದೂರ ಮಾಡಿಸುವಂಥದ್ದು ಮತ್ತು ಈಗಾಗಲೇ ಮಾಡಿರುವ ತಪ್ಪುಗಳಿಗೆ ಶಿಕ್ಷಿಸುವಂಥದ್ದು, ಎರಡೂ ಕೆಲಸಗಳನ್ನು ಕೂಡ ಮಾಡಿಸಲೇಬೇಕಾಗಿದೆ. ಈಗಾಗಲೇ ಪಾಕಿಸ್ತಾನದ ಮಾಜಿ ಮಂತ್ರಿಗಳು, ಹಾಲಿ ಮಂತ್ರಿ ಒಪ್ಪಿಕೊಂಡಿರುವಂಥದ್ದು, ನಾವು ಉಗ್ರರನ್ನು ಪೋಷಿಸಿ ತಪ್ಪು ಮಾಡಿದ್ದೇವೆ, ಉಗ್ರರನ್ನು ಪೋಷಿಸಿರುವಂಥದ್ದು ಪಾಕಿಸ್ತಾನದ ಇತಿಹಾಸ, ಈ ಮಾತುಗಳನ್ನು ಅಲ್ಲಿಯ ನಾಯಕರುಗಳೇ ಹೇಳ್ಕೊಂಡಿದ್ದಾರೆ. ಹೀಗಿರುವಾಗ ಆ ದೇಶವನ್ನು ಐಸೋಲೇಟ್ ಮಾಡಲೇಬೇಕಾದ ಅನಿವಾರ್ಯತೆ ಇದ್ದೇ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಧಾನಿ ಮೋದಿಯವರು ಸೇರಿದಂತೆ ಸರ್ಕಾರ ಬಹಳಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಏನೇನು ಕ್ರಮಗಳು ಆಗ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ರಕ್ಷಣಾ ಬಲವನ್ನು ಅದನ್ನು ಈಗ ತೋರ್ಪಡಿಸಲಾಗ್ತಾ ಇರುವಂಥದ್ದು. ರಕ್ಷಣಾ ಕಾರ್ಯದರ್ಶಿ RK ಸಿಂಗ್ ಜೊತೆಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಭೆಯನ್ನು ನಡೆಸಿದ್ದಾರೆ. ಯಾವ ಸ್ವರೂಪದಲ್ಲಿ ರಕ್ಷಣಾ ವ್ಯವಸ್ಥೆ, ಆಕ್ರಮಣ, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಬಂಧಪಟ್ಟಂತೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಹಾಗೆಯೇ ಮುಂದುವರಿದು ಇದರಲ್ಲಿ ರಕ್ಷಣಾ ವ್ಯೂಹವನ್ನು ಹೆಣೆಯುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೆದಿದ್ದಾವೆ. ಭಾರತದ ಮುಂದಿನ ಕಾರ್ಯಾಚರಣೆಯ ಕುರಿತು ಕೂಡ ಇದರಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಮುಂದೆ ಏನು ಕಾರ್ಯಾಚರಣೆಯನ್ನು ನಾವು ಮಾಡಬೇಕಾಗಿದೆ ಅನ್ನುವಂಥದ್ದು ಚರ್ಚಿಸಲಾಗಿದೆ. ಎರಡನೇದು, ಪ್ರಧಾನಿ ಮೋದಿಗೆ ಪುಟಿನ್ ಅವರು ಬೆಂಬಲವನ್ನು ಘೋಷಿಸಿದ್ದಾರೆ. ವಿಶೇಷವಾಗಿ ಪ್ರಧಾನಿ ಮೋದಿ ಅವರಿಗೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಫೋನ್ ಕಾಲನ್ನು ಮಾಡಿದ್ದಾರೆ. ಕರೆ ಮಾಡಿ ಮಾತನಾಡಿರುವಂತಹ ಪುಟಿನ್ ಪಹಲ್ಗಾಮ್ ದಾಳಿಯನ್ನು ಖಂಡಿಸಿ ಭಾರತಕ್ಕೆ ಬೆಂಬಲವನ್ನು ಘೋಷಿಸಿದ್ದಾರೆ. ಯಾವುದೇ ಕಾರಣಕ್ಕಾಗಿ ಕೂಡ ಉಗ್ರರ ವಿರುದ್ಧದ ಕ್ರಮಗಳಲ್ಲಿ ಭಾರತದ ಪರವಾಗಿ ನಿಲ್ತೀವಿ ಅಂತ ಹೇಳಿದ್ದಾರೆ. ಯುದ್ಧ ಮಾಡದಂತೆ ಭಾರತಕ್ಕೆ ಹೇಳಿ ಅಂತೇಳಿ ಪಾಕಿಸ್ತಾನದವರು ಹೋಗಿ ರಷ್ಯಾದವರ ಮುಂದೆಯೂ ಕೂಡ ಗೋಗರ್ದಿದ್ದಾರೆ, ಅಮೆರಿಕದ ಮುಂದೆ ಗೋಗರ್ದಿದ್ದಾರೆ. ಆದರೆ ರಷ್ಯಾದ ಅಧ್ಯಕ್ಷರು ಹೇಳಿದ್ದಾರೆ ಮೋದಿ ಸರ್ಕಾರದ ಕ್ರಮಗಳಿಗೆ ಬೆಂಬಲವನ್ನು ಘೋಷಿಸಿದ್ದಾರೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್. ಯಾಕೆಂದರೆ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಭಾರತ ಜೊತೆಗೆ ನಿಲ್ತೀವಿ ಅನ್ನುವಂತಹ ನಿಲುವನ್ನು ಪುಟಿನ್ ಕೂಡ ತಾಳಿದ್ದಾರೆ. ಆ ಬದ್ಧತೆಯನ್ನು ಅವರು ಕೂಡ ಜಾಗತಿಕ ಭಯೋತ್ಪಾದನೆಯ ವಿರುದ್ಧ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಪಾನ್ ಜೊತೆಗೂ ಕೂಡ ಸ್ನೇಹದ ಮಾತುಕತೆಗಳು ಮುಂದುವರೆದಿವೆ. ಇದೇ ಸಂದರ್ಭದಲ್ಲಿ ಜಪಾನ್ ರಕ್ಷಣಾ ಸಚಿವರೊಂದಿಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಭೆಯನ್ನು ನಡೆಸಿದ್ದಾರೆ. ಪಹಲ್ಗಾಮ್ ದಾಳಿ ವಿಚಾರದಲ್ಲಿ ಭಾರತದೊಂದಿಗೆ ನಿಂತಿದ್ದಕ್ಕೆ ಧನ್ಯವಾದವನ್ನು ಕೂಡ ಸಲ್ಲಿಸಿದ್ದಾರೆ. ಏನು ಜಪಾನ್ನ ರಕ್ಷಣಾ ಸಚಿವರಿಗೆ ಭಾರತ ಮತ್ತು ಜಪಾನ್ ಬಾಂಧವ್ಯ ಮುಂದುವರಿಕೆಗೆ ಆಶಯ ವ್ಯಕ್ತಪಡಿಸಿ ಬೇರೆ ಬೇರೆ ಒಪ್ಪಂದಗಳಿಗೂ ಕೂಡ ಸಹಿ ಹಾಕಲಾಗಿದೆ. ಮುಂದುವರೆದು ಏರ್ ಸ್ಟ್ರೈಕ್ನ ಭೀತಿಯನ್ನು ಪಾಕಿಸ್ತಾನ ಎದುರಿಸ್ತಾ ಇದೆ. ಪಾಕಿಸ್ತಾನ ನಿಜಕ್ಕೂ ಕೂಡ ಪತ್ರಗುಟ್ಟು ಹೋಗಿದೆ, ವಿಲವಿಲ ಒದ್ದಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ವಿಮಾನಗಳ ರದ್ದು ಮಾಡಿರುವಂತಹ ಕೇಂದ್ರ ಸರ್ಕಾರ ಕೇವಲ ಭಾರತ ಸರ್ಕಾರ ಮಾತ್ರ ವಿಮಾನಗಳನ್ನು ರದ್ದು ಮಾಡಿರುವಂತಲ್ಲ, ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಗಳು ಕೂಡ ಈಗ ಪಾಕಿಸ್ತಾನದ ಏರ್ ಸ್ಪೇಸನ್ನು ಬಳಸದೇ ಇರುವಂತಹ ನಿರ್ಧಾರಕ್ಕೆ ಬಂದಿದ್ದಾವೆ. ಅಂದರೆ ಪಾಕಿಸ್ತಾನದ ಮೇಲ್ಗಡೆ ಹಾರುವಂತಹ ಯಾವುದೇ ಫ್ಲೈಟ್ ಕೂಡ ನೆಮ್ಮದಿಯಾಗಿ ಲ್ಯಾಂಡ್ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸವನ್ನು ಕಳ್ಕೊಂಡಿದೆ ಅನ್ನುವಂತಹದರ ಸೂಚಕವಾಗಿದೆ. ಇದು ವಿಶ್ವ ರಾಷ್ಟ್ರಗಳಿಂದಲೂ ಕೂಡ ಪಾಕ್ ಏರ್ ಸ್ಪೇಸ್ ಬಳಸದೇ ಇರುವಂತಹ ನಿರ್ಧಾರ ಕೈಗೊಳ್ಳಲಾಗಿದೆ. ವಿಶೇಷವಾಗಿ ಏರ್ ಫ್ರಾನ್ಸ್ ಮತ್ತು ಲುಫ್ತಾನ್ಸಾ ಏರ್ವೇಸ್ನವರು ಈಗಾಗಲೇ ವಿಮಾನಯಾನ ಸಂಸ್ಥೆಗಳಿಂದ
ಪಾಕಿಸ್ತಾನಕ್ಕೆ ಶಾಕ್ ನೀಡಲಾಗಿದೆ. ಅವರು ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನ ಬಳಸಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾಸಿಗೆ ಕತ್ತರಿ ಹಾಕುವಂತಹ ಕೆಲಸಕ್ಕೆ ಭಾರತ ಮುಂದಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬಹಳ ಮುಖ್ಯವಾದಂತಹ ಸಭೆಗಳನ್ನು ನಡೆಸಿದ್ದಾರೆ. ಆ ಸಭೆಗಳ ಮೂಲಕವಾಗಿ ಪಾಕಿಸ್ತಾನಕ್ಕೆ ಫಂಡಿಂಗ್ ಮಾಡ್ತಾ ಇರುವಂತಹ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಮುಖ್ಯಸ್ಥರ ಜೊತೆಗೆ ಸಭೆಯನ್ನು ನಡೆಸಿ ಅವ್ರ ಜೊತೆಗೆ ಕೇಳ್ಕೊಂಡಿದ್ದಾರೆ, ಈ ಉಗ್ರ ಪೋಷಕ ರಾಷ್ಟ್ರಕ್ಕೆ ಸಾಲ ಕೂಡ ಕೊಡಬಾರ್ದು ಅಂತೇಳಿ. ಪಾಕಿಸ್ತಾನಕ್ಕೆ ಆರ್ಥಿಕ ನಿರ್ಬಂಧ ಹೇರುವಂತಹ ವಿಚಾರದಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಉಗ್ರರನ್ನ ಸಾಕುವ ದೇಶಗಳಿಗೆ ಸಾಲ ನೀಡದಂತೆ ಮನವಿಯನ್ನು ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಆ ದೇಶಕ್ಕೆ ಸಾಲ ಕೂಡ ಕೊಡಬಾರದು. ಮತ್ತೊಂದು ಕಡೆಯಲ್ಲಿ ಉಗ್ರರ ಬೇಟೆಯಾಡುವಂತಹ ಕೆಲಸವನ್ನ ಭಾರತೀಯ ಸೇನೆಯವರು ಮಾಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಅಡಗಿರತಕ್ಕಂತಹ ಉಗ್ರರನ್ನ, ವಿಶೇಷವಾಗಿ ಉಗ್ರರ ಅಡಗು ತಾಣಗಳನ್ನು ಪತ್ತೆ ಹಚ್ಚಿ ಯೋಧರು ಅದನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಅದನ್ನ ನ್ಯೂಟ್ರಲೈಸ್ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಪೂಂಚಿನಲ್ಲಿ ಉಗ್ರರು ಅಡಗಿದ್ದಂತಹ ಅಡಗು ತಾಣವನ್ನ ಪತ್ತೆ ಹಚ್ಚಲಾಗಿದೆ. ಅಲ್ಲಿದ್ದಂತಹ ಮದ್ದುಗುಂಡುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಮತ್ತು ಪೂಂಚಿನಲ್ಲಿ ಉಗ್ರರು ಅಡಗುತಾಣಗಳ ಮೇಲೆ ಇವತ್ತು ರಕ್ಷಣಾ ಪಡೆಗಳು ದಾಳಿಯನ್ನು ನಡೆಸಿದ್ದಾವೆ. ಅಡಗುತಾಣದಲ್ಲಿದ್ದಂತಹ 5 IED ಬಾಂಬ್ಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಅವುಗಳನ್ನು ನಿಷ್ಕ್ರಿಯಗೊಳಿಸುವಂತಹ ಕೆಲಸವನ್ನು ಮಾಡಲಾಗಿದೆ. 2 ರೇಡಿಯೋ ಸೆಟ್ಗಳು, 3 ಹೊದಿಕೆಗಳು, ಇತರ ವಸ್ತುಗಳನ್ನು ಸೀಸ್ ಮಾಡಿಕೊಳ್ಳಲಾಗಿದೆ. ಆ ಮೂಲಕ ಯಾವ ಅಡಗುತಾಣಗಳಲ್ಲಿ ಕುಳಿತು ಮತ್ತೊಂದು ದಾಳಿಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೋ ಉಗ್ರರು, ಅವುಗಳನ್ನು ನ್ಯೂಟ್ರಲೈಸ್ ಮಾಡುವಂತಹ ಪ್ರಯತ್ನವನ್ನು ಮಾಡಲಾಗಿದೆ. 2 ರೇಡಿಯೋ ಸೆಟ್, 3 ಹೊದಿಕೆಗಳು, ಇತರೆ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಹೀಗೆ ಒಂದಾದ ಮೇಲೊಂದು ಕಾರ್ಯಾಚರಣೆ, ಉಗ್ರರ ಬೇಟೆಯ ಕಾರ್ಯಾಚರಣೆ ಕೂಡ ಇದೇ ಸಂದರ್ಭದಲ್ಲಿ ಸಾಗಿರುವಂಥದ್ದು. ಇದರ ನಡುವೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಓಡ್ಕೊಂಡು ಬಂದು ಆ ಕಾಡಿನ ಮಧ್ಯದಲ್ಲಿ ಬಂದು ನೇರವಾಗಿ ನದಿಗೆ ಜಂಪ್ ಮಾಡಿರ್ತಕ್ಕಂತಹದ್ದು, ಆ ವಿಡಿಯೋ ಕೂಡ ಸಿಕ್ಕಿರುವಂಥದ್ದು. ಇದು ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂತಹ ದೃಶ್ಯ. ಈ ವ್ಯಕ್ತಿ ಉಗ್ರರಿಗೆ ಸಹಾಯ ಮಾಡಿದಂತಹ ವ್ಯಕ್ತಿ. ಯಾವ ಪಹಲ್ಗಾಮ್ನಲ್ಲಿ ದಾಳಿ ನಡೀತಿತ್ತೋ ಆ ದಾಳಿಗೆ ಸಹಕರಿಸಿದಂತಹ ವ್ಯಕ್ತಿ ಈ ರೀತಿಯಾಗಿ NIA ಅಧಿಕಾರಿಗಳ ಕೈಯಿಂದ ತಪ್ಪಿಸ್ಕೊಂಡು ಓಡಿ ಹೋಗೋದಕ್ಕೆ ಪ್ರಯತ್ನಿಸ್ತಾನೆ. ಓಡಿ ಹೋಗುವಂತಹ ಭರದಲ್ಲಿ ಆತ ಹೋಗಿ ಅಲ್ಲಿ ಹರಿತಾ ಇದ್ದಂತಹ ನದಿಗೆ ಹಾರ್ತಾನೆ. ಆದರೆ ನದಿಗೆ ಹಾರಿದಂತಹ ವ್ಯಕ್ತಿ ಅಲ್ಲೇ ಪ್ರಾಣ ಕಳ್ಕೊಂಡಿದ್ದಾನೆ. ಈ ವ್ಯಕ್ತಿ ಇದು ಬಹಳ ಮುಖ್ಯವಾದಂತಹ ಬೆಳವಣಿಗೆ ಈಗ ನಡೀತಾ ಇರುವಂಥದ್ದು. ಇನ್ನು ಪಾಕಿಸ್ತಾನಕ್ಕೆ ಹರಿತಾ ಇದ್ದಂತಹ ಸಿಂಧೂ ನದಿ ನೀರನ್ನು ಬಂದ್ ಮಾಡುವಂತಹ ಕೆಲಸವನ್ನು ಈಗಾಗಲೇ ಭಾರತ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಸಿಂಧೂ ಜೊತೆಗೆ ಚೆನಾಬ್ ನದಿಯ ನೀರು ಕೂಡ ಬಂದ್ ಆಗಿದೆ. ಸಿಂಧೂ ನದಿ ಉಪನದಿಯಾಗಿರುವಂತಹ ಚೆನಾಬ್ನ ನೀರನ್ನು ಬಂದ್ ಮಾಡಲಾಗಿದೆ. ವಿಶೇಷವಾಗಿ ಬಗ್ಲಿಹಾರ್ ಮತ್ತು ಸಲಾಲ್ ಡ್ಯಾಮ್ಗಳ ಗೇಟ್ಗಳನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ. ಹರಿಯುವ ನೀರಿಗೆ ತಡೆ ಒಡ್ಡುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ. ಪಾಕಿಸ್ತಾನದ ಕೃಷಿ, ಕೈಗಾರಿಕೆ ಮತ್ತು ಅಭಿವೃದ್ಧಿಗೆ ಇದರಿಂದ ದೊಡ್ಡ ಮಟ್ಟದ ಹೊಡೆತ ಬೀಳುವಂಥದ್ದು ಖಚಿತ ಆಗ್ತಾ ಇದೆ. ಪಾಕಿಸ್ತಾನ ಇದರಿಂದಾಗಿ ವಿಲವಿಲ ಒದ್ದಾಡ್ತಾ ಇದೆ. ಆ ಒಂದು ನೀರು ಸಂಪೂರ್ಣವಾಗಿ ತಡೆ ಹಿಡಿದಿರತಕ್ಕಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಇದರಿಂದಾಗಿ ಚೆನಾಬ್ ನದಿಯ ಡೌನ್ ಸ್ಟ್ರೀಮ್ ಅಂದರೆ ಕೆಳ ಹರಿವು ಈಗ ಕಡಿಮೆ ಆಗ್ತಾ ಇರುವಂಥದ್ದು. ಆ ಸ್ವರೂಪದಲ್ಲಿ ನೀರನ್ನು ತಡೆ ಹಿಡಿಯುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ. ಹೀಗೆ ಒಂದಾದ ಮೇಲೊಂದು ಕ್ರಮಗಳ ಮೂಲಕವಾಗಿ ಪಾಕಿಸ್ತಾನ ಈಗ ವಿಲವಿಲ ಒದ್ದಾಡುವಂತೆ ಮಾಡ್ತಾ ಇದೆ ಭಾರತ ಸರ್ಕಾರ. ಇದರಿಂದಾಗಿ ಪಾಕಿಸ್ತಾನಕ್ಕೆ ನಿಜವಾದಂತಹ ಪಾಠವನ್ನು ಈ ಹಂತದಲ್ಲಿ ಕಲಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಆ ಕೆಲಸಕ್ಕೆ ಈಗ ಭಾರತ ಸರ್ಕಾರವು ಕೂಡ ಮುಂದಾಗಿರುತ್ತದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.